ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ನಮಸ್ಕಾರ. ನಮ್ಮ ರಥದ ಇವತ್ತು 48ನೇ ದಿನ ಆಗಿದೆ. ನಮ್ದು ಸಂಕಲ್ಪ ದೇವಸ್ಥಾನ ಇದು 18ನೇ ದೇವಸ್ಥಾನ ಆಗಿದೆ. ಯಾವ ದೇವಸ್ಥಾನ ಅಂದ್ರೆ ಶ್ರೀ ಧರ್ಮಶಾಸ್ತ್ರ ಸೇವಾ ಸಮಿತಿ, ಅನ್ನಪೂರ್ಣೇಶ್ವರಿ ಲೇಔಟ್, ಉಳ್ಳಾವಲಲ್ಲಿ ಇದೆ. ಬನ್ನಿ ದೇವಸ್ಥಾನ ನೋಡಿ, ದೇವಸ್ಥಾನ ಮಾಹಿತಿಯನ್ನು ತಿಳಿಯೋಣ. ಬರ್ತೀವಿ. ಸ್ವಾಮಿ ಶರಣಂ. ನಾವು 41 ದಿವಸ 41 ದೇವಸ್ಥಾನ ಭೇಟಿ ಮಾಡ್ತಿದ್ದೀವಿ. ಇದು ನಮ್ದು 18ನೇ ದೇವಸ್ಥಾನ. ಈ ದೇವಸ್ಥಾನ ಮಾಹಿತಿಯನ್ನು ತಿಳಿಸ್ಕೊಡಿ ಸರ್. ಮಾಹಿತಿ ಅಂದ್ರೆ, ನಾನು ಚಿಕ್ಕ ವಯಸ್ಸಿಂದನು 81 ಇಂದ ನಾವು ಶಬರಿಮಲೆಗೆ ಹೋಗ್ತಾ ಇದ್ದೀನಿ. ನಾನು ಶಬರಿಮಲೆಗೆ ಹೋಗಕ್ಕಿಂತ ಮುಂಚೆ ಅಮ್ಮನಿಗೆ ಕಾಲು ಮುಕ್ಕೊಂಡು ಆಶೀರ್ವಾದ ತಗೊಂಡು ಅವ್ರ ಹತ್ರ ಮಾಹಿತಿ ಹೆಂಗೆ ಬೇಡ್ಕೊಂಡಿದ್ದೀನಿ, ನಾನು ಹೋಗ್ತಾ ಇದ್ದೆ. ಅವತ್ತಿಂದ ನಾನು ತುಂಬಾ ಕಷ್ಟ ನನ್ಗೆ. ಅವಾಗ ನಮ್ಮ ತಾಯಿ ಹೂ ಮಾರ್ಕೊಡ್ತಿದ್ರು. ಅವಾಗ ಅಂಗಡಿಗಳಿಗೆಲ್ಲ ಹೂವು ಹಾಕ್ಬಿಟ್ಟು ಬರ್ತಿದ್ದೆ. ನನ್ಗೆ ಮಾಲೆ ಹಾಕೋಕ್ಕೂ ದುಡ್ಡು ಇರ್ಲಿಲ್ಲ. ಅವತ್ತು ಒಬ್ರು ಅಂಗಡಿಲೇ ಹೋಗ್ಬಿಟ್ಟು 50 ರೂಪಾಯಿ ಇಸ್ಕೊಂಡು ಮಾಲೆ ಹಾಕೊಂಡೆ 81 ಅಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ನಾನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ತುಂಬಾ ಆಸೆ ಇತ್ತು. ಆಸೆ ಇದ್ದಾಗ ನಾನು ತುಂಬಾ ಬಡವ, ಮಾಡಕ್ಕೆ ಶಕ್ತಿ ಇರಲಿಲ್ಲ. ಅಯ್ಯಪ್ಪನ ಹತ್ರ ನೀನು ಸಾಹುಕಾರು ದೇವರು, ನೀವು ಬಡವನ್ನೆಲ್ಲ ಸೇರಿಸ್ತೀಯಾ ಅನ್ಕೊಂತಿದ್ದೆ. ಅವಾಗ ನಾನು ಅಯ್ಯಪ್ಪನ ದೇವಸ್ಥಾನ ಕಟ್ಟಬೇಕು, ಪೂಜೆ ಮಾಡಬೇಕು, ನನ್ಗೆ ತುಂಬಾ ಆಸೆ ಇತ್ತು. ಅವಾಗ ಬೇಡ್ಕೊಳ್ತಾ ಇದ್ದಾಗ ಒಂದ್ ದಿವಸ ನನಗೆ ನಮ್ಮಮ್ಮ ಇಲ್ಲಿ ದುರ್ಗಾ ಭಗವತಿ ದೇವಿ ದೇವಿ ಬಂದೆ, ಏನೋ ಯಾವಾಗ ನೋಡಿದ್ರು ದೇವಸ್ಥಾನ ಕಟ್ಟಬೇಕು ಅಂತ ಹೇಳ್ತೀಯಲ್ಲ, ಬರೋವರ ಶಂಕರ ಜಯಂತಿ ದಿವಸ ಶುರು ಮಾಡೋ. ಹೋಗಮ್ಮ, ಕಾಸಿಲ್ಲ, ಹೊಟ್ಟೆಗೆ ಇಲ್ಲ ಅಂದ್ರೆ ಏನಮ್ಮ ಅಂದ್ರೆ, ನಾನು ಇದ್ದೀನಿ, ಹೋಗೋ, ನೀನ್ ಮಾಡೋ. ಆವಾಗ ಅಯ್ಯಪ್ಪನು ಕೇಳ್ದೆ. ಅಯ್ಯಪ್ಪನು ವರ ಕೊಟ್ರು, ಮಾಡಪ್ಪ ಅಂತ ಹೂವ ಕೊಟ್ರು. ಆಮೇಲೆ ಬೇಡ್ಕೊಂಡಿದ ತಕ್ಷಣ ಎಲ್ಲ ಕೆಲಸ 2014 ಅಲ್ಲಿ ಪ್ರತಿಷ್ಠಾಪನೆ ಮಾಡಿದೆ, 14ನೇ ಇಸ್ವಿಲಿ. ಅದಕ್ಕಿಂತ ಮುಂಚೆ 13ರಲ್ಲೂ ನಾನು ಫೌಂಡೇಶನ್ ಹಾಕೊಂಡು ಅವತ್ತು ಎಲ್ಲ ಕಷ್ಟ ಸಾಲ, ನಾನು ಯಾರು ಇರ್ಮಡಿ ಕಟ್ಟಿದ್ದು ಕಾಸೆಲ್ಲ ಮಡಿಕೊಂಡಿದ್ದೆ, ಅದೆಲ್ಲ ಸೇರಿಸಿಬಿಟ್ಟೇನೆ ಸೈಟ್ ತಗೊಂಡೆ. ಹೌದು, ಗುರು ಕಾಣಿಕೆಗಳ ಸೇರ್ಸ್ ಮಡಗಿದ್ಕೆ ನನಗೆ ಒಂದು 25,000 ರೂಪಾಯಿ ಇತ್ತು. ಆಮೇಲೆ ನಾನು ಹೂ ಮಾರಿತ್ತು, ಮತ್ತೆ ಆರ್ಡ್ರ್ ಕೊಡ್ತಾ ಇದ್ದೆ, ಪ್ರೊವಿಷನ್ ಸ್ಟವ್ ಮಾಡಿಕೊಟ್ಟ ಅಯ್ಯಪ್ಪ. ಎಲ್ಲ ಒಂದು ಇದ್ದಿಂದನೇ ನಾನು ಇಷ್ಟು ಮೆಟ್ಟಿಗೆ ಬಂದೆ. ಅವಾಗ ನನಗೆ ಒಳ್ಳೇದ್ ಮಾಡ್ದ. ಇವತ್ತು ನನ್ನ ಜೊತೆಯಲ್ಲೇ ಇದ್ದಾನೆ, ಪೂಜೆ ಮಾಡ್ಕೊಂಡಿದ್ದೀನಿ. ಮಗಳಿಗೆ ಬಾಸ್ ಕಂಪ್ನಿಲಿ ಕೆಲಸ ಸಿಕ್ತು, PS ಕಾಲೇಜಲ್ಲಿ ಓದಿಸಿದ್ದೀನಿ. ಇದೆಲ್ಲ ಅಯ್ಯಪ್ಪನ ಪ್ರಸಾದನೆ. ಬಟ್ ನಮ್ದವ್ರಿಗೆ ಯಾವತ್ತೂ ಕೈ ಬಿಡಲ್ಲ, ನಂಬೇಕು, ಶ್ರದ್ಧೆ ಭಕ್ತಿನೇ ಮುಖ್ಯ. ಆಮೇಲೆ ಮಾಲೆ ಹಾಕೊಂಡು ಒಂದ್ ದಿವಸ ಹೋಗೋದು ಬರೋದು ಅದೆಲ್ಲ ಸರಿ ಇಲ್ಲ ಅನ್ಸುತ್ತೆ. 48 ದಿವಸ ಮಾಲೆ ಹಾಕ್ಬೇಕು, ದೇಹ ದಿಣಿಸ್ಬೇಕು, ಅಯ್ಯಪ್ಪನ್ ನೋಡ್ಬೇಕು, ಫಲ ಸಿಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಒಂದ್ ದಿವಸ ಮಾಲೆ ಹಾಕೊಂಡು ಹೋದ್ರೆ ಏನು ಇಲ್ಲ. ಆಮೇಲೆ ಮೇಯ್ನ್ ಆಗಿ ಮಾಲೆ ಹಾಕುವವರು ಫಸ್ಟು ತಂದೆ ತಾಯಿನ ಕಾಲ್ ಮುಕ್ಕೊಂಡು ಪರ್ಮಿಷನ್ ತಗೊಂಡು ಹೋಗ್ಬಿಟ್ಟು ಮಾಲೆ ಹಾಕೊಬೇಕು. ಫಸ್ಟ್ ತಾಯಿಗೆ ಗೌರವ ಕೊಡ್ಬೇಕು. ಮಾಲೆ ಹಾಕಿದ ದಿವಸ ಮಾತ್ರ ಹಾಲು ನೀರು ಎಲ್ಲ ಸೇರಿಸ್ಬಿಟ್ಟಿದ್ದೇನೆ ತಂದೆ ತಾಯಿಗೆ ಕಾಲ್ ತೊಳಿತಾರೆ. ಆಮೇಲೆ ಬಂದ್ಮೇಲೆ ಅವ್ರಿಗೆ ದೂರ ಮಾಡ್ತಾರೆ, ಅದು ತಪ್ಪಾಗುತ್ತೆ. ತಂದೆ ತಾಯಿ, ಅಯ್ಯಪ್ಪನೇ ತಂದೆ ತಾಯಿಗೆ ತುಂಬಾ ಗೌರವ ಕೊಟ್ಟಿದ್ದಾರೆ. ಭಕ್ತರು ಅಷ್ಟೇನೆ ತಂದೆ ತಾಯಿಗೆ ತುಂಬಾ ಗೌರವ ಕೊಡಬೇಕು ಅಂತ ನಾನು ಹೇಳ್ತೀನಿ. ಡೈಲಿ ಅನ್ನದಾನ ಮಾಡ್ತೀವಮ್ಮ. ಅಂದ್ರೆ ನಮ್ಮ ದೇವಸ್ಥಾನದಲ್ಲಿ ಇದ್ದಾರೆ ಒಂದು 50 ಜನ, ಅವ್ರಿಗೆ ಮಾತ್ರ ನಾವು ಅನ್ನದಾನ ಮಾಡ್ಕೊಂತೀವಿ. ಶನಿವಾರ ಮಂಡಲ ಕಾಲದಲ್ಲಿ ಮಾತ್ರ ಅಮ್ಮ. ಜಾಸ್ತಿ ದೇವ್ರ ಅಯ್ಯಪ್ಪ ಕೊಟ್ಟಾಗ ನಾನು ಪ್ರತಿ ದಿವಸ ಮಾಡ್ಬೇಕು, 48 ದಿವಸನೂ ಮಾಡ್ಬೇಕು ಅಂತ ನನ್ಗೆ ಆಸೆ ಇದೆ. ಅದು ಅಯ್ಯಪ್ಪ ಶಕ್ತಿ ಕೊಡ್ಬೇಕು. ಅವನ್ ಶಕ್ತಿ ಕೊಟ್ಟಾಗೆ ನಾವೇನು ಮಾಡಕ್ಕಾದ್ರು. ಅವನು ನಮ್ಗೆ, ನಾವು ಬೇಡ್ಕೊಳೋದು ನಮ್ ಧರ್ಮ, ಸಾಂಕ್ಷನ್ ಮಾಡೋದಲ್ಲ ಅವಂದೇ. ಅವನ್ ಚರಣ ದಿವ್ಸ ಅಭಿಷೇಕ ಆಗುತ್ತೆ, ದಿವ್ಸ ಪೂಜೆ ಆಗುತ್ತೆ. ಬರ್ತಾರೆ, ಬೇಡ್ಕೊಂಡು ಹೋಗ್ತಾರೆ. ಈ ಜಾಗದಲ್ಲಿ ಏನ್ ಅನ್ಕೊಂಡು ಹೋಗ್ತಾರೋ ಅದೆಲ್ಲ ಆಗಿದೆ.
ಮಕ್ಳಿದ್ದವ್ರಿಗೆಲ್ಲ ಮಕ್ಕಳಾಗಿದೆ, ಮತ್ತೆ ಕೆಲಸ ಇಲ್ದಿದ್ದವ್ರಿಗೆಲ್ಲ ಕೆಲಸಗಳಾಗಿದ್ದಾರೆ. ಮತ್ತೆ ಇವತ್ತು ಏನು ಇಲ್ದಿದ್ದವ್ರು ಇವತ್ತು ಅಯ್ಯಪ್ಪನ ನಂಬ್ಕೊಂಡು ಈ ಜಾಗದಲ್ಲಿ ಬೇಡ್ಕೊಂಡು ಹೋಗಿರೋರೆಲ್ಲ ಇವತ್ತು ತುಂಬಾ ಮುಂದೆ ಇದ್ದಾರೆ, ಮೇಲ್ಮಟ್ಟದಲ್ಲಿ ಇದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಒಂದು ಮಗುಗೆ ಮಾತು ಬರ್ತಿರ್ಲಿಲ್ಲ, ಇಲ್ಲಿ ಪಡಿ ಪೂಜೆ ಮಾಡಿಸಿದ್ರು, ಅವ್ರ ಮಾತು ಬರ್ತಾ ಇದೆ. ಕೆಲವರೆಲ್ಲ ಹೆಣ್ಮಕ್ಳಿಗೆ ಮದುವೆಗಳು ಆಗಿರಲ್ಲ, ಅವರೆಲ್ಲ ಬಂದು ಬೇಡ್ಕೊಂಡು ಹೋಗ್ತಾರೆ, ನೀಲಾಂಜನೆ ಸೇವೆ ಮಾಡಿಸ್ತಾರೆ, ಅವ್ರಿಗೆಲ್ಲ ಆಗಿದೆ ಅಮ್ಮ, ಎಲ್ಲ ಒಳ್ಳೇದಾಗಿದೆ. ಇಲ್ಲಿ ಇರುಮುಡಿ ಕಟ್ಟೋದು, ಇರುಮುಡಿ ಈಗೆಲ್ಲ ನಾವೇನೆ ಇರು ವ್ಯವಸ್ಥೆ ಇದೆ. ರಾತ್ರಿ ಹೊತ್ತು ಇಲ್ಲಿ ಮಲಗಕ್ಕೂ ನಾನು ಜಾಗ ಕೊಟ್ಟಿದ್ದೀನಿ. ರಾತ್ರಿ ಹೊತ್ತು ಫ್ರೀಯಾಗಿ ಊಟ ಕೊಡ್ತೀವಿ ಸ್ವಾಮಿಗಳಿಗೆ ಮಾತ್ರ. ಮಲಗೋರ್ಗೆಲ್ಲ ಜಾಗ ಕೊಟ್ಟು ಊಟ ಕೊಡ್ತೀನಮ್ಮ. ಅದು ಎಲ್ಲ ಅಯ್ಯಪ್ಪನ ದಯೆ. ಇದು ನಡೀತಾ ಇದ್ದೀನಿ, ಎಲ್ಲ ಅವನು ನಡೆಸ್ತಾ ಇದ್ದೀನಿ ಅಷ್ಟೇ, ನಮ್ದೇನಿಲ್ಲ. ಮತ್ತೆ ಸ್ವಾಮಿ ಮಾಹಿತಿ ತಿಳಿಸಿದ್ರೆ ತುಂಬಾ ಧನ್ಯವಾದ. ಒಳ್ಳೇದಾಯ್ತಮ್ಮ. ಸ್ವಾಮಿ ಶರಣು. ಸ್ವಾಮಿ ಶರಣು ಸ್ವಾಮಿ. ಸ್ವಾಮಿ ಶರಣ. ಈ ದೇವಸ್ಥಾನದ ಅನುಭವ ನಿಮ್ಗೆ ಏನ್ ಅನಿಸ್ತಿದೆ ಸರ್? ನಾನು ಈ ದೇವಸ್ಥಾನಕ್ಕೆ ಕಳೆದ 12-13 ವರ್ಷಗಳಿಂದ ಬರ್ತಾ ಇದ್ದೀನಿ. ನಾನೊಂದು ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ದೇವಸ್ಥಾನಕ್ಕೆ ಬಂದ್ಮೇಲಿಂದ ನನಗೆ ನನ್ನ ಕಂಪ್ನಿಯಲ್ಲಿ ಒಂದು ಒಳ್ಳೆ ಪೋಸ್ಟ್ ಸಿಕ್ಕಿದೆ. ಸೊ ಉತ್ತಮವಾಗಿ ನನ್ನ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದೆ. ನನ್ನ ಫ್ಯಾಮಿಲಿ, ನಾನು ಈಗ ಒಂದು ಆರ್ಥಿಕ ಸದೃಢವಾಗಿದ್ದೀನಿ. ದೇವಸ್ಥಾನಕ್ಕೆ ಬಂದಾಗೆ ಮನಃಶಾಂತಿಯಿಂದ ಇದ್ದೇನೆ. ನಮ್ಮ ಮನೆಯವರೆಲ್ಲ ಉತ್ತಮವಾಗಿ ಸಂತೋಷದಿಂದ ಇದ್ದಾರೆ. ನನ್ನ ತಂದೆ ತಾಯಿ, ನನ್ನ ಮಡದಿ, ನನ್ನ ಮಕ್ಕಳು ಎಲ್ಲ ಒಳ್ಳೆ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಸೊ ಎಲ್ಲ ನನ್ನ ಸಂಸಾರ ಉತ್ತಮವಾಗಿದೆ. ನಾನು ಸ್ವಾಮಿಯಲ್ಲಿ ಕೇಳಿಕೊಳ್ಳೋದಂದ್ರೆ, ಸೊ ಇದೇ ತರ ಎಲ್ಲರಿಗೂ ಒಳ್ಳೇದನ್ನ ಮಾಡಲಿ ನಮ್ಮ ದೇವಸ್ಥಾನಕ್ಕೆ ಬಂದವರಿಗೆಂದು ನಾನು ಅಯ್ಯಪ್ಪ ಸ್ವಾಮಿ ಹತ್ರ ಕೇಳಿಕೊಳ್ಳುತ್ತೇನೆ. ತುಂಬಾ ಧನ್ಯವಾದ. ನೀವು ಸಹ ಈ ದೇವಸ್ಥಾನಕ್ಕೆ ಬನ್ನಿ. ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಒಳ್ಳೆ ವೈಬ್ ಕೊಡ್ತಿದೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ.